ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ನಾನು ಶೇಜ್ವಾನ್ ರೈಸ ಹೆಂಗೆ ಮಾಡೋದಂತ ಹೇಳಿ ತೋರ್ಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನ್ಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ. ಫಸ್ಟ್ ನಾನು ಒಂದು ಪ್ಯಾನ್ ಬಿಸಿ ಮಾಡ್ಕೊಂಡು ಅದಕ್ಕೆ ಒಂದು 3 ಚಮಚದಷ್ಟು ನಾನು ಎಣ್ಣೆ ಹಾಕ್ಕೊಂಡೀನಿ. ಎಣ್ಣೆ ಚಲೋತ್ನಂಗೆ ಕಾದ್ಮೇಲೆ ಒಂದು 2 ಮೆಣಸಿನ್ಕಾಯಿನ ಉದ್ದುದ್ಕ ಕಟ್ ಮಾಡ್ಕೊಂಡು ಹಾಕ್ಕೊಂಡೀನಿ. ಈಗ ಫಸ್ಟ್ ಮೆಣಸಿನ್ಕಾಯಿನ ಚಲೋತ್ನಂಗೆ ಫ್ರೈ ಮಾಡ್ತಾನಂತ. ನೆಕ್ಸ್ಟ್ ಸಣ್ಣದಾಗಿ ಹೆಚ್ಕೊಂಡಂತ ಒಂದು ಉಳ್ಳಾಗಡ್ಡಿ ಹಾಕ್ಕೊಂಡೀನಿ. ಉಳ್ಳಾಗಡ್ಡಿದ ಹಸಿ ಸ್ಮೆಲ್ ಹೋಗೋ ಮಟನೂ ಚಲೋ ಫ್ರೈ ಮಾಡೋಣಂತ. ಉಳ್ಳಾಗಡ್ಡಿ ಫ್ರೈ ಆದಮೇಲೆ ಸಣ್ಣದಾಗಿ ಹೆಚ್ಕೊಂಡಂತ ಒಂದು ಬೌಲ್ನಷ್ಟು ನಾನು ಗಜ್ರಿ ಹಾಕ್ಕೊಂಡೀನಿ. ಗಜ್ರಿನೂ ಕೂಡ ಈಗ ಉಳ್ಳಾಗಡ್ಡಿ, ಗಜ್ರಿ, ಮೆಣಸಿನ್ಕಾಯಿನ ಚಲೋತ್ನಂಗೆ ಎಣ್ಣೆ ಒಳಗೆ ಫ್ರೈ ಮಾಡ್ತಾನೆ. ನೆಕ್ಸ್ಟ್ ವೆಜಿಟೇಬಲು ಬೀನ್ಸ್ನ ಒಂದು ಬೌಲ್ನಷ್ಟು ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಚಲೋ ಫ್ರೈ ಮಾಡ್ತಾನಂತ. ಸೊ ಎಲ್ಲವನ್ನೂ ಫಸ್ಟ್ ಒಂದು ಸಲ ಹಸಿ ಸ್ಮೆಲ್ ಹೋಗ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣಂತ. ಬೀನ್ಸ್ ಆದಮೇಲೆ ನಾನು ಕ್ಯಾಬೇಜ್ ಹಾಕ್ಕೊಳಕತ್ತೀನಿ. ಕ್ಯಾಬೇಜ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡೀನಿ. ಈಗಿಷ್ಟು ವೆಜಿಟೇಬಲ್ಸ್ನು ಒಂದು ಸಲ ಚಲೋತ್ನಂಗೆ ಮಿಕ್ಸ್ ಮಾಡ್ಕೋತೇನಂತ. ಇದಾದಮೇಲೆ 1 ಚಮಚದಷ್ಟು ನಾನು ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳತ್ತೀನಿ. ನೀವು ಸಣ್ಣದಾಗಿ ಹೆಚ್ಚಿ ಕೂಡ ಹಾಕ್ಕೋಬೋದು. ಪೇಸ್ಟ್ ಹಾಕಿದ್ಮೇಲೆ ಎಲ್ಲ ವೆಜಿಟೇಬಲ್ಸ್ ಜೊತೆ ಚಲೋತ್ನಂಗೆ ಮಿಕ್ಸ್ ಮಾಡಿ, ವೆಜಿಟೇಬಲ್ ಕಂಪ್ಲೀಟಾಗಿ ಫ್ರೈ ಆಗಬೇಕು, ಅಲ್ಲಿ ಮಟ್ಟ ಮೀಡಿಯಮ್ ಫ್ಲೇಮ್ನಾಗ ಫ್ರೈ ಮಾಡ್ಕೊಳ್ಳೋಣಂತ. ಸೊ ವೆಜಿಟೇಬಲ್ ಎಲ್ಲ ಫ್ರೈ ಆದಮೇಲೆ ನೆಕ್ಸ್ಟ್ ನಾನು ಇದಕ್ಕೆ ಸಾಸ್ ಅಂದರೆ ಟೊಮೆಟೊ ಸಾಸ್ ಹಾಕ್ಕೊಳತ್ತೀನಿ. ಒಂದು 2 ಚಮಚದಷ್ಟು ಟೊಮೆಟೊ ಸಾಸ್ ಹಾಕ್ಕೋತೀನಿ. ಮತ್ತು 1 ಚಮಚದಷ್ಟು ಸೋಯಾ ಸಾಸನ್ನು ಹಾಕ್ಕೋತೀನಿ. ಆಮೇಲೆ 1 ಚಮಚದಷ್ಟು ನಾನು ವಿನೆಗರ್ನ ಹಾಕ್ಕೊಳಕತ್ತೀನಿ. ಈಗ ನೆಕ್ಸ್ಟ್ ನಾನು ಇದಕ್ಕೆ ಶೇಜ್ವಾನ್ ಸಾಸ ಹಾಕ್ಕೋತೀನಿ. ಶೇಜ್ವಾನ್ ಸಾಸ್ನ ಸ್ವಲ್ಪ ಜಾಸ್ತಿ ಹಾಕೋರಿ. ನಾನು 2.5 ಚಮಚದಷ್ಟು ಇಲ್ಲೇ ಶೇಜ್ವಾನ್ ಸಾಸ್ನ ಹಾಕ್ಕೊಳತ್ತೀನಿ. ಇದಾದಮೇಲೆ ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೋರಿ. ಉಪ್ಪು ನೋಡಿ ಹಾಕೋರಿ, ಯಾಕಂದ್ರೆ ಸೋಯಾ ಸಾಸ್ದಾಗ, ಶೇಜ್ವಾನ್ ಸಾಸ್ದಾಗ ಸಾಲ್ಟ ಇರ್ತೈತಿ. ಬೇಕಿದ್ರೆ ಮತ್ತೆ ಮ್ಯಾಲೆ ಹಾಕ್ಕೋಬೋದು. ಇದನ್ನಿಷ್ಟೂ ಚಲೋತ್ನಂಗೆ ಒಂದು ಸಲ ಸಾಸ್ಗಳನ್ನೆಲ್ಲ ವೆಜಿಟೇಬಲ್ಸ್ ಜೊತೆ ಮಿಕ್ಸ್ ಮಾಡ್ಕೊಂಡ್ವಿ ಅಂದ್ರೆ ಒಗ್ಗರಣೆ ರೆಡಿ ಆಗ್ತೈತಿ. ಅದಾದಮೇಲೆ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಂತ ನಾನು 1 ಬೌಲ್ನಷ್ಟು ರೈಸ್ನ ಹಾಕ್ಕೊಂಡು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಂಡ್ವಿ ಅಂದ್ರೆ ಶೇಜ್ವಾನ್ ರೈಸ್ ರೆಡಿ ಆಗಿಬಿಡ್ತೈತಿ ನೋಡಿರಿ. ಸೊ ಫ್ರೆಂಡ್ಸ್, ಬಿಸಿ ಆಗಿ ಸರ್ವ್ ಮಾಡಿರಿ ಲಂಚ್ ಬಾಕ್ಸಿಗತ್ತು, ಮತ್ತು ಟಿಫನ್ ಬಾಕ್ಸಿಗೆ, ಮಧ್ಯಾಹ್ನ ಊಟಕ್ಕೆ, ಮತ್ತು ರಾತ್ರಿ ಡಿನ್ನರಿಗೆ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ ನೋಡಿರಿ. ಶೇಜ್ವಾನ್ ರೈಸ್ ಭಾಳ ಈಸಿ ಆ್ಯಂಡ್ ಕ್ವಿಕ್ಕಾಗಿ ರೆಡಿ ಆಗ್ತೈತಿ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಶೇಜ್ವಾನ್ ರೈಸ್ ರೆಡಿ ಆಗೈತಿ ನೋಡಿರಿ. ನೀವು ಮನೆ ಒಳಗೆ ಮಾಡಿರಿ. ಟೇಸ್ಟ್ ಹೆಂಗಿತ್ತಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.